ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಾವು ಕೃಷ್ಣ ಬೆಣ್ಣೆಕಳ್ಳನಾದ ಮಧುರ ಕಥೆಯನ್ನು ಕೇಳಿದೆವು. ಇಂದು ಆ ಕಳ್ಳತನಕ್ಕೆ ಕೃಷ್ಣನಿಗೆ ಸಿಕ್ಕ ಶಿಕ್ಷೆ ಏನು ಗೊತ್ತಾ? ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡಿರುವ ಆ ಪರಮಾತ್ಮನನ್ನು ತಾಯಿ ಯಶೋದೆಯು ಒಂದು ಸಣ್ಣ ಹಗ್ಗದಿಂದ ಕಟ್ಟಿಹಾಕಲು ಪ್ರಯತ್ನಿಸುತ್ತಾಳೆ. ಆದರೆ ಆ ಹಗ್ಗ ಸಾಲದಿದ್ದಾಗ ಏನಾಯಿತು? ಈ ಘಟನೆಯನ್ನು ಕಂಡು ರಾಧೆ ಏಕೆ ಕಣ್ಣೀರು ಹಾಕಿದಳು? ಬನ್ನಿ, ದಾಮೋದರ ಲೀಲೆಯ ಅದ್ಭುತ ರಹಸ್ಯವನ್ನು ತಿಳಿಯೋಣ. ಒಂದು ದಿನ ಕೃಷ್ಣನ ತುಂಟಾಟ ಮಿತಿಮೀರಿದಾಗ ಯಶೋದೆಯು ಅವನನ್ನು ಒಂದು ದೊಡ್ಡ ಕಲ್ಲಿನ ಒರಳಿಗೆ ಕಟ್ಟಿಹಾಕಲು ನಿರ್ಧರಿಸುತ್ತಾಳೆ. ಅವಳು ಹಗ್ಗ ತಂದು ಕಟ್ಟಲು ಹೋದಾಗ ಆ ಹಗ್ಗ 2 ಇಂಚು ಸಾಲದಾಗುತ್ತದೆ. ಮತ್ತೊಂದು ಹಗ್ಗ ಸೇರಿಸುತ್ತಾಳೆ, ಆದರೂ 2 ಇಂಚು ಸಾಲದು. ಇಡೀ ಗೋಕುಲದ ಹಗ್ಗಗಳನ್ನೆಲ್ಲ ತಂದು ಸೇರಿಸಿದರೂ ಕೃಷ್ಣನನ್ನು ಕಟ್ಟಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಇಡೀ ಜಗತ್ತನ್ನೇ ಆವರಿಸಿರುವವನನ್ನು ಕೇವಲ ವಸ್ತುಗಳಿಂದ ಕಟ್ಟುವುದು ಅಸಾಧ್ಯ. ಯಶೋದೆಯು ಸುಸ್ತಾಗಿ ಹತಾಶೆಯಿಂದ ಕಣ್ಣೀರು ಹಾಕುವುದನ್ನು ಕಂಡು ಕೃಷ್ಣನ ಹೃದಯ ಕರಗುತ್ತದೆ. ದೇವರಿಗಿರುವುದು 2 ಪಾಶ, ಒಂದು ಭಕ್ತಿ, ಇನ್ನೊಂದು ಪ್ರೇಮ. ಯಶೋದೆಯ ಮಮತೆಗೆ ಸೋತ ಕೃಷ್ಣನು ತಾನಾಗಿಯೇ ಹಗ್ಗಕ್ಕೆ ಬಂಧಿಯಾಗುತ್ತಾನೆ. ಹೊಟ್ಟೆಯ ಮೇಲೆ ಹಗ್ಗದ ಗುರುತು ಮೂಡಿದ್ದರಿಂದ ಅವನಿಗೆ ದಾಮೋದರ, ಅಂದರೆ ದಾಮ ಎಂದರೆ ಹಗ್ಗ, ಉದರ ಎಂದರೆ ಹೊಟ್ಟೆ ಎಂಬ ಹೆಸರು ಬರುತ್ತದೆ. ಈ ದೃಶ್ಯವನ್ನು ಕಂಡ ರಾಧೆ ಹೇಳುತ್ತಾಳೆ, ಕೃಷ್ಣ, ನಿನ್ನನ್ನು ಯಾರು ಕಟ್ಟಬಲ್ಲರು? ನಿನ್ನನ್ನು ಕಟ್ಟಿರುವುದು ಹಗ್ಗವಲ್ಲ, ಈ ತಾಯಿಯ ನಿಸ್ವಾರ್ಥ ಪ್ರೇಮ. ಕಟ್ಟಲ್ಪಟ್ಟಿದ್ದರೂ ಕೃಷ್ಣ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಆ ಒರಳನ್ನು ಎಳೆದುಕೊಂಡು ಹೋಗಿ ಅರಮನೆಯ ಅಂಗಳದಲ್ಲಿದ್ದ 2 ಬೃಹತ್ ಮರಗಳು ಅಂದ್ರೆ ಯಮಲಾರ್ಜುನ ವೃಕ್ಷಗಳ ನಡುವೆ ಸಿಕ್ಕಿಸುತ್ತಾನೆ. ಜೋರಾಗಿ ಎಳೆದಾಗ ಆ ಮರಗಳು ಉರುಳಿ ಬೀಳುತ್ತವೆ. ಆ ಮರಗಳ ರೂಪದಲ್ಲಿದ್ದ ಕುಬೇರನ ಪುತ್ರರಾದ ನಲಕೂಬರ ಮತ್ತು ಮಣಿಗ್ರೀವರು ಶಾಪಮುಕ್ತರಾಗಿ ಕೃಷ್ಣನಿಗೆ ನಮಸ್ಕರಿಸುತ್ತಾರೆ. ಕೃಷ್ಣನು ಬಂಧಿಯಾಗಿದ್ದರೂ ಜಗತ್ತನ್ನು ಬಂಧಮುಕ್ತಗೊಳಿಸುತ್ತಿದ್ದ ಎನ್ನುವುದಕ್ಕೆ ಇದೇ ಸಾಕ್ಷಿ. ಸ್ನೇಹಿತರೆ, ದೇವರು ಕೇವಲ ಪ್ರೇಮಕ್ಕೆ ಮಾತ್ರ ವಶನಾಗುತ್ತಾನೆ ಎನ್ನುವುದೇ ಈ ಲೀಲೆಯ ಸಾರ. ದಾಮೋದರ ತಿಂಗಳಲ್ಲಿ ಇಂದಿಗೂ ದೀಪ ಹಚ್ಚಿ ಈ ಲೀಲೆಯನ್ನು ಸ್ಮರಿಸಲಾಗುತ್ತದೆ. ನಾಳೆಯ 13ನೇ ದಿನದ ಭಾಗದಲ್ಲಿ ಬೃಂದಾವನದ ಕಾಡಿನಲ್ಲಿ ಕೃಷ್ಣನು ಆಕಳನ್ನು ಮೇಯಿಸಲು ಹೋದಾಗ ಅಲ್ಲಿನ ಪ್ರಕೃತಿಯನ್ನು ಹೇಗೆ ಸಂರಕ್ಷಿಸಿದ ಎಂಬುದನ್ನು ನೋಡೋಣ. ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.